ಈಗ ನಾನು ಏನು ವಿಚಾರ ಹೇಳ್ತಾ ಇದ್ದೀನಿ ಅದು ಬಹುತೇಕವಾಗಿ ಮಾಧ್ಯಮ ಮಿತ್ರರಿಗೆ ಮಾತ್ರವಲ್ಲ, ಇಡೀ ರಾಜ್ಯದ ಜನತೆಗೂ, ಬಹುತೇಕ ಟಿ ವಿ ನೋಡುವಂಥವ್ರಿಗೆ ಮತ್ತು ಪತ್ರಿಕೆಗಳನ್ನು ಅಥವಾ ಸೋಷಿಯಲ್ ಮೀಡಿಯಾದ ನೋಡುವಂಥವ್ರಿಗೆ ಬಹುತೇಕರು ಗೊತ್ತಿದೆ. 4-5 ದಿವಸಗಳ ಹಿಂದೆ ಇಲ್ಲಿ ಬಹಳ ಉತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಆಯೋಜನೆ ಮಾಡಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ, ಹಾಲಿ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿ ಒಂದು ಎ ಸಿ ರೂಮಲ್ಲಿ, ಭಾಳ ದೊಡ್ಡ ಹಾಲಲ್ಲಿ, ಗ್ರಂಥಾಲಯ ಅನಿಸುತ್ತೆ, ನಾನು ಹೋಗಿಲ್ಲ ಅದಕ್ಕೆ, ಆದರೆ ಎ ಸಿ ಇರುವಂತಹದ್ದು ಅಂತ ಹೇಳ್ತಾ ಇದ್ರು. ಅಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅಂತ ಮಾಹಿತಿ ಬಂದಿದೆ. ಆವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ, ಸಾವಿರಾರು ಜನ ಆ ಕಾರ್ಯಕ್ರಮದಲ್ಲಿ ತಮ್ಮ ಕುಂದು ಕೊರತೆಗಳನ್ನು ಹೇಳ್ಕೊಳ್ಳೋದಕ್ಕೆ ಮನವಿ ಪತ್ರಗಳ ಸಮೇತವಾಗಿ ಅಲ್ಲಿ ಬಂದಿದ್ದರು. ಅದರಲ್ಲಿ ಆಚೆನೋ ಒಂದಷ್ಟೇನೋ ಒಂದು ಸ್ವಲ್ಪ ಕಿರಿಕಿರಿ ಆಯಿತು. ಒಳಗಡೆ ಹೋದಾಗಲೂ ಒಬ್ಬ ಮಹಿಳೆ ಜೊತೆಗೆ ಒಬ್ಬ ವಯೋವೃದ್ಧರನ್ನು ನಿಲ್ಲಿಸಿ ಮಾತನಾಡಿ ಸರಿಯಾಗಿ ಸ್ಪಂದಿಸ್ತಿಲ್ಲ ಅನ್ನುವಂಥದ್ದು ಬಂತು. ಆದರೆ ಇವೆಲ್ಲ ಇಂತಹ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಇರುವಂಥದ್ದೇ. ಅವು ಆ ವ್ಯಕ್ತಿಗಳ ಸಂವೇದನೆಗಳ ಮೇಲೆ ತೋರಿಸುತ್ತೆ. KRS ಪಕ್ಷದ್ದೇನಾಯಿತು ನಿಮಗೆ ಗೊತ್ತಿರೋ ಹಾಗೆ, ಆವತ್ತು ಒಂದು ಮನವಿ ಪತ್ರ ಕೊಡೋದಕ್ಕೆ ನಿಮಗೆ ಕೊಟ್ಟಿರುವಂತಹ ಪತ್ರಿಕಾ ಟಿಪ್ಪಣಿಯಲ್ಲಿ 4 ಪುಟಗಳ 3 ಮನವಿ ಪತ್ರಗಳಿದೆ. ಆ ಮನವಿ ಪತ್ರಗಳನ್ನು ಕೊಡೋದಕ್ಕೆ ಅದು ಯಾವುದೇ ಸ್ವಂತ ವೈಯಕ್ತಿಕ ಕೆಲಸದ್ದಲ್ಲ, ಅದು ಸಾರ್ವಜನಿಕ ಹಿತದಲ್ಲಿರುವಂತಹದ್ದು. ಕೊಡೋದಕ್ಕೆ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತ, ಅವರು ತುಮಕೂರು ಭಾಗದಲ್ಲಿ ಅಲ್ಲದೇ ಇದ್ರೂ ತಿಪ್ಟೂರು, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತಹ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಏನಿದೆ ಅದರ ಹಿಂದಿನ ಅಧ್ಯಕ್ಷರು ಆಗಿದ್ದಂಥವರು, ಜೊತೆಗೆ 2019ರ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂಥವರು. ಆ ಭಾಗದಲ್ಲಿ, ಚಿಕ್ಕನಾಯಕನಹಳ್ಳಿ ಭಾಗದಲ್ಲಂತೂ ಸಾಕಷ್ಟು ಜನಪರ ಹೋರಾಟಗಳನ್ನು ಮಾಡಿ ಆ ಭಾಗದಲ್ಲಿ ಬೇರೆ JCB ಪಕ್ಷಗಳ ರಾಜಕಾರಣಿಗಳಿಗೆ ಹೊರತುಪಡಿಸಿ ಒಂದು ಸ್ಥಾನ ಮತ್ತು ಮಾನವನ್ನು ಪಡ್ಕೊಂಡಿರುವಂಥವ್ರು. ಅವರು ಆವತ್ತು ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ. ಒಂದು, ಈ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು. ಎರಡನೇದು, ಗಣಿಬಾಧಿತ ಏನು ಅದು ಅದರ ಹೆಸರು ಮರ್ತೋಯ್ತು, ನಾನು ಬಂದೇ ಇಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೆ, ಸುಮಾರು 30-40 ಸಾವಿರ ಕೋಟಿ ರೂಪಾಯಿಯ ಒಂದು ಹಣವನ್ನು ತೆಗೆದಿಡಲಾಗಿದೆ. ಯಾವುದರಲ್ಲಿ? ರಾಯಲ್ಟಿ ಹಣವನ್ನು, ಗಣಿಗಾರಿಕೆಯಿಂದ ಬಂದಂತಹ ರಾಯಲ್ಟಿಯನ್ನು. ಅದು ಆಯಾಯ ಜಿಲ್ಲೆ ಅಥವಾ ತಾಲೂಕುಗಳಲ್ಲೇ ಖರ್ಚಾಗಬೇಕು ಅಂತಿದೆ. ಅದರಲ್ಲಿ ಒಂದಷ್ಟು ಅಕ್ರಮಗಳು, ಬರೀ ಸಿಮೆಂಟ್ ಹಾಕುವಂಥ ಯೋಜನೆಗಳು ನಡೀತಾ ಇದೆ. ಅದರ ಬದಲಿಗೆ ಬೇರೆ ತರಹದ ಯೋಜನೆಗಳನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಮೂರನೇದಾಗಿ, ಇಲ್ಲಿರುವಂಥ ಜಿಲ್ಲಾಧಿಕಾರಿ ಅವರ ಮೇಲೆ ನಾನು ನಿಮ್ಗೆ ಗೊತ್ತಿರಬಹುದು, ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ದೆ, ಅವರೆಂತಹ ಭ್ರಷ್ಟೆ ಮತ್ತು ಅಯೋಗ್ಯ ಅನ್ನುವಂತಹದ್ದು. ಆ ಹುದ್ದೆಯಲ್ಲಿರೋದಕ್ಕೆ ಜಿಲ್ಲಾಧಿಕಾರಿ ನಾಲಾಯಕ. ಯಾಕೆಂದರೆ ಅವರದೇ ಅಧೀನದಲ್ಲಿರುವಂಥ ವ್ಯಕ್ತಿ ಅವರ ಸಹಿಯನ್ನು, ಡಿಜಿಟಲ್ ಸಹಿಯನ್ನು ದುರುಪಯೋಗ ಮಾಡಿಕೊಂಡು ಅವರು ಸಸ್ಪೆಂಡು ಆಗದೆ, ಇವರು ಟ್ರಾನ್ಸ್ಫರ್ ಆಗದೆ ಇರುವಂಥದ್ದು ನಾವು ನೋಡಿದ್ದೀವಿ. ಅದೇ ತರಕ್ಕೆ ಇಲ್ಲಿ ತುಮಕೂರು ಭಾಗದಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಇರುವಂತಹ SP ಸಹ ಅವರು ತಮ್ಮ ಅಧೀನ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ಭ್ರಷ್ಟರನ್ನು ಮತ್ತು ಕ್ರಿಮಿನಲ್ ಮನೋಭಾವದ ಅಧಿಕಾರಿಗಳನ್ನು. ಹುಳಿಯಾರ್ನಲ್ಲಿ ನಡೆದಂತಹ ಲಾಕಪ್ಪಿಂದ ಹೊರಗೆ ಅವರು ಪ್ರಾಣ ಬಿಟ್ಟಿದ್ದು. ಈ ತರಹದ ಕೆಲವೊಂದು ಪ್ರಕರಣಗಳಲ್ಲಿ ಇವರು ಸರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇಲ್ಲ, ಹಾಗಾಗಿ ಅವರನ್ನು ಬದಲಾವಣೆ ಮಾಡಿ ಅಂತ. ಇದರಲ್ಲಿ 3ರಲ್ಲೂ ಯಾವುದೇ ಸ್ವಹಿತಾಸಕ್ತಿ ಮಲ್ಲಿಕಾರ್ಜುನ್ ಅವ್ರಿಗೆ ಇರಲಿಲ್ಲ. ಮತ್ತು ಅಲ್ಲಿ ಇದ್ದಂಥವ್ರು, ಅವರ ಜೊತೆಗೆ ಇದ್ದಂಥವರು ನಮ್ಮ ಪಕ್ಷದ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಸೋಮಸುಂದರ್ ಅವರು ಮೈಸೂರಿನವರು. ಅವರು ಬಾಗಲಕೋಟೆ ಉಪಚುನಾವಣೆಯ ಚುನಾವಣಾ ಪ್ರಚಾರ ಮಾಡಿಕೊಂಡು ತುಮಕೂರು ಬಂದಾಗ, ಅವರು ತುಮಕೂರಿನಲ್ಲಿ ಒಂದು ದಿವಸ ಇದ್ದು ಹೋಗೋದಿಕ್ಕಿದ್ದಾಗ ಇಲ್ಲಿ ಕಾರ್ಯಕ್ರಮ ಇದೆ ಅಂತೇಳಿ ನನಗೆ ಗೊತ್ತಾದಂಗೆ ಅವರು ಜೊತೆ ಆದಂಥವ್ರು. ನಿಮಗೆಲ್ಲ ಗೊತ್ತಿದೆ ಅಲ್ಲಿ ಏನು ನಡೀತು ಅಂತ. ಈ ರಾಜ್ಯ ಕಂಡಂಥ ಅತ್ಯಂತ ಭ್ರಷ್ಟ ಮತ್ತು ಅಧ್ಯಕ್ಷ ಗೃಹ ಸಚಿವ G. ಪರಮೇಶ್ವರ್. ನಾವಿಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತೀವಿ. ಇಡೀ ರಾಜ್ಯದಲ್ಲೇ ಎರಡನೇ ಅತಿ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆ. ತುಮಕೂರು ಜಿಲ್ಲೆಗೆ ಈ ಹೊತ್ತಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂತಹ ವ್ಯಕ್ತಿಗೆ, ಹಿಂದೊಮ್ಮೆ ಉನ್ನತ ಶಿಕ್ಷಣ ಸಚಿವರಾಗಿದ್ದಂಥವರಿಗೆ ಅವರದೇ ವ್ಯಾಪ್ತಿಗೆ ಬರಬಹುದಿತ್ತು ಮೆಡಿಕಲ್ ಕಾಲೇಜು, ಹಿಂದೊಮ್ಮೆ ಗೃಹ ಸಚಿವರಾಗಿದ್ದಂಥವ್ರಿಗೆ, ಹಾಲಿ ಗೃಹ ಸಚಿವರಾಗಿರುವಂಥವ್ರಿಗೆ ಇಂತಹ ಬಲಾಢ್ಯರು ಇರುವಂತಹ KN ರಾಜಣ್ಣ, ಇಲ್ಲಿ ಬಹಳ ದೊಡ್ಡ ಬಲಿಷ್ಠ ರಾಜಕಾರಣಿ, ಅವ್ರದ್ದು ಇವತ್ತು ಹುಟ್ಟುದಬ್ಬ, ಅವರಿಗೆ ಶುಭವಾಗಲಿ ಅಂತ ನಾನು ಹಾರೈಸ್ತೀನಿ. ಇಂತಹ ದೊಡ್ಡ ವ್ಯಕ್ತಿಗಳಿರುವಂತಹ ತುಮಕೂರು ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ತರುವಂತಹ ಮನಸ್ಥಿತಿಯಾಗಲಿ, ಚಿತ್ತಶುದ್ಧಿಯಾಗಲಿ, ಪ್ರಾಮಾಣಿಕತೆಯಾಗಲಿ, ಜನಪರ ಕಾಳಜಿ ಆಗಲಿ ಇಲ್ಲದೆ ಇರುವಂಥವರು ಇವತ್ತಿನ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ G. ಪರಮೇಶ್ವರ್ ಅವರು. ಗದಗ್ ಕೇವಲ 4 ತಾಲೂಕುಗಳಿರುವಂಥದ್ದು, ಹಾವೇರಿ 5-6 ತಾಲೂಕುಗಳು, ಸಣ್ಣ ಜಿಲ್ಲೆಗಳು, ಕೊಡಗಿಗಿದೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಂದರೆ ಕೋಲಾರದಲ್ಲಿಲ್ಲ, ಯಾಕಂದರೆ ಜಾಲಪ್ಪ ಅವ್ರ ಕಾರಣಕ್ಕಾಗಿ, ತುಮಕೂರಿನಲ್ಲಿಲ್ಲ ಪರಮೇಶ್ವರ್ ಅವ್ರ ಕಾರಣಕ್ಕಾಗಿ, ಬಾಗಲಕೋಟೆಯಲ್ಲಿಲ್ಲ ಚರಂತಿಮಠ ಕಾರಣಕ್ಕಾಗಿ, MB ಪಾಟೀಲ್ ಕಾರಣಕ್ಕಾಗಿ ಬಿಜಾಪುರದಲ್ಲಿಲ್ಲ, ಶಾಮನೂರು ಶಿವಶಂಕರಪ್ಪ ಕಾರಣಕ್ಕಾಗಿ ದಾವಣಗೆರೆಯಲ್ಲಿಲ್ಲ, ಚಿತ್ರದುರ್ಗದ ಬೃಹನ್ಮಠದ ಕಾರಣಕ್ಕಾಗಿ ಚಿತ್ರದುರ್ಗದಲ್ಲಿಲ್ಲ. ಈ ತರಹಕ್ಕೆ ಎಲ್ಲೆಲ್ಲಿ ಬಲಾಢ್ಯರಿದ್ದಾರೋ ಅಲ್ಲೆಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದಿಲ್ಲ.
ಇವರೆಲ್ಲರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೆ ನಮ್ಮ ಆಸ್ಪತ್ರೆಗೆ ಬರುವಂಥವ್ರು ಕಡಿಮೆ ಆಗ್ತಾರೆ, ನಮ್ಮ ಮೆಡಿಕಲ್ ಕಾಲೇಜಿನ ಇದು ಪ್ರಾಮುಖ್ಯತೆ ಕಡಿಮೆ ಆಗುತ್ತೆ, ನಮ್ಮ ಆಮದನಿ ನಮಗೆ ಬರುವಂಥ ಆದಾಯ ಕಡಿಮೆ ಆಗುತ್ತೆ ಅನ್ನುವಂಥ ಏಕೈಕ ಜನವಿರೋಧಿ ಕಾರಣಕ್ಕಾಗಿ ಈ ಬಲಾಢ್ಯ ಬಲಿಷ್ಠ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಲ್ಲಿ ಉಡುಪಿ ಮತ್ತು ಮಂಗಳೂರಲ್ಲಿ ಯಾಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಇದೇ ಕಾರಣಕ್ಕಾಗಿಯೇ. ಹಾಗಾಗಿ ದುಡ್ಡಿರುವಂಥವರು ಬಲಾಢ್ಯ ರಾಜಕಾರಣಿಗಳು ಅಲ್ಲಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರೋದಕ್ಕೆ ಬಿಟ್ಟಿಲ್ಲ. ಬೀದರಲ್ಲಿದೆ, ರಾಯಚೂರಲ್ಲಿದೆ, ಗುಲ್ಬರ್ಗದಲ್ಲಿದೆ, ಕಾರವಾರದಲ್ಲಿದೆ, ಬೇರೆ ಬೇರೆ ರಾಜ್ಯದ ಯಾವುದೇ ಸಣ್ಣ ಸಣ್ಣ ಜಿಲ್ಲೆ ತಗೊಳ್ಳಿ, ಒಂದು 10-12 ಕಡೆ ಬಿಟ್ಟರೆ ಇನ್ನೆಲ್ಲ ಕಡೆ ಬಂದಿದೆ. ಇಂತಹ ಒಂದು ಅದಕ್ಷ ಗೃಹ ಸಚಿವರು ಪರಮೇಶ್ವರ್ ಅವರು ಆವತ್ತು ಅವರು ನಡೆದುಕೊಂಡದ್ದಂತೂ ನೇರವಾಗಿ ಅಲ್ಲಿ ನೀವೆಲ್ಲ ಮಾಧ್ಯಮದವರಿದ್ರಿ, ಎಲ್ಲ ಗೊತ್ತಿರುವಂಥದ್ದು. ನಾನು ವಿಚಾರ ಒಂದಷ್ಟು ಹೇಳ್ತೀನಿ. ಮಾಧ್ಯಮದವರಿದ್ರಿ, ಕೇವಲ ಒಬ್ಬರಿಬ್ಬರಲ್ಲ, ಸಾರ್ವಜನಿಕ ಸಭೆ ಅದು, 10 ಜನ ಸಾರ್ವಜನಿಕರು ವಿಡಿಯೋ ಮಾಡ್ತಾಯಿದ್ರು. ಆದರೆ ಇವರು ಮಲ್ಲಿಕಾರ್ಜುನ್ ಅವರು ಅವ್ರ ಜೊತೆಗೆ ಮಾತಾಡ್ತಿರುವಾಗ ಇನ್ನೊಬ್ಬ ನಮ್ಮ ಪಕ್ಷದ ಉಪಾಧ್ಯಕ್ಷ ಸೋಮಸುಂದರ್ ಅವರು ವಿಡಿಯೋ ಮಾಡ್ತಿದ್ದನ್ನ ನೋಡಿ, ಏಯ್ ತೆಗಿಯ ನಿಲ್ಸೋ ಕ್ಯಾಮ್ರಾ ಕೈ ಮಾಡಿದ್ದಾರೆ ಪರಮೇಶ್ವರ್ ನೇರವಾಗಿ. ಏನಂತಾರೆ ಅದಲ್ವಾ, ನಿಲ್ಸ ತೆಗಿಯೋ ಕ್ಯಾಮ್ರಾ. ಯಾವ ರೀತಿಯ ದುರ್ವರ್ತನೆಯನ್ನು ಇವರು ತೋರಿದ್ದಾರೆ ಅಂದರೆ, ಇವರಿಗೆ ಬಂದಿರುವುದು ಆ ದುರ್ವರ್ತನೆ, ಇವರ ಗುಣ ಎಲ್ಲಿದೆ ಅಂದರೆ ಕಾಂಗ್ರೆಸ್ಸಿನ ಮೂಲದಲ್ಲಿದೆ. ಕಾಂಗ್ರೆಸ್ನ ಮಹಾನ್ ನೆಪೋ ಕಿಡ್ ಯಾರು? ರಾಹುಲ್ ಗಾಂಧಿಯಿಂದ ಆರಂಭಿಸಿ ಇಲ್ಲಿ ತನಕ ಇಡೀ ಕಾಂಗ್ರೆಸ್ ಪಕ್ಷ ವಂಶ ಪಾರಂಪರ್ಯ ರಾಜಕಾರಣದಲ್ಲಿ ನರಳುತ್ತಾ ಇದೆ. ಆ ಪಕ್ಷಗಳಲ್ಲಿ ಅದೆಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿ JCB ಅಂತ ನಾವೇನು ಹೇಳ್ತೀವಿ, ಕಾಂಗ್ರೆಸ್ಸು, BJP, JDS ಮೂರೂ ಪಕ್ಷಗಳಲ್ಲಿ ವಂಶ ಪಾರಂಪರ್ಯ ರಾಜಕಾರಣದ ಎಂಟೈಟಲ್ಡ್ ಕಿಡ್ಸ್ ಇವತ್ತು ರಾಜ್ಯದ ರಾಜಕೀಯ ಅಧಿಕಾರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಪರಮೇಶ್ವರ್ ಅವರ ತಂದೆ ಗಂಗಾಧರಯ್ಯ ಅಂತ ಬಹಳ ಸಜ್ಜನರು, ಒಂದು ಆಗಿನ ಕಾಲದಲ್ಲಿಯೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದಂಥವರು. ಅವರು ಕಟ್ಟಿದ ಶಿಕ್ಷಣ ಸಂಸ್ಥೆಯಲ್ಲಿಯೇ ಪರಮೇಶ್ವರ್ ಅವರು ಹೈಸ್ಕೂಲ್ ಓದಿರುವಂತಹದ್ದು, MLC ಆಗಿದ್ದಂಥವರು, ಸಜ್ಜನರು, ಸಂಭಾವಿತರು. ಅವರ ಕುಟುಂಬದಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಪರಮೇಶ್ವರ್ ಅವರು ಇಲ್ಲಿ MLA ಆಗಿ ಮಿನಿಸ್ಟರ್ ಆದರೆ ಹೊರತು ಇವರು ಯಾವುದೋ ದೊಡ್ಡ ಸಾಧನೆಯನ್ನು ಮಾಡಿ, ಜನಪರ ಹೋರಾಟವನ್ನು ಮಾಡಿ, ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಲ್ಲ. ಗಂಗಾಧರಯ್ಯನವರು MLC ಆಗಿದ್ದ ಕಾರಣಕ್ಕಾಗಿ ಅವರ ಮಗ ಹೇಗೆ ಇವತ್ತು ಯತೀಂದ್ರ ಅನ್ನುವಂಥ ಒಬ್ಬ ವ್ಯಕ್ತಿ MLC ಆಗಿದ್ದಾನೋ, ವಿಜಯೇಂದ್ರ, ರಾಘವೇಂದ್ರ ಅನ್ನುವಂಥವ್ರು MLAಗಳಾಗಿದ್ದಾರೋ, ಕುಮಾರಸ್ವಾಮಿ ಆದಿಯಾಗಿ ಪ್ರಜ್ವಲ್ಲು, ಸೂರಜ್ಜು ಅನ್ನುವಂಥವರೆಲ್ಲ MLA MP ಗಳಾದರು, ಅದೇ ತರಹಕ್ಕೆ ಇವತ್ತು ನೆಪೋಟಿಸಮ್ ಬೇಬೀಸ್ ಅಂತಾರೆ. ಅಂದರೆ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ ಮಾಡುವಂಥವ್ರಿಗೆ. ನೇಪಾಳದಲ್ಲಿ ಇಂತಹ ವ್ಯಕ್ತಿಗಳ ವಿರುದ್ಧ ಎದ್ದು ನಿಂತೆ ಯುವಕರಲ್ಲಿ ಇವತ್ತು ದಂಗೆ ಎದ್ದು ಅಲ್ಲಿ ಕ್ರಾಂತಿ ಮಾಡಿದ್ದು ಅಂತಹ ಪರಮೇಶ್ವರ್ ಅವರ ಬಗ್ಗೆ ಇನ್ನೊಂದೆರಡು ವಿಚಾರ ನಾನು ಹೇಳಬೇಕು, ತುಂಬ ನೋವಿನ ವಿಚಾರ. ಅವರು 1999ರಿಂದ 2004 ತನಕ SM ಕೃಷ್ಣರಾವ್ ಅವರ ಅವಧಿಯಲ್ಲಿ ಯಾವ ಸಚಿವರಾಗಿದ್ದರು? ಉನ್ನತ ಶಿಕ್ಷಣ ಸಚಿವರಾಗಿದ್ದರು. ಉನ್ನತ ಶಿಕ್ಷಣ ಇದರಲ್ಲಿನೇ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳ ಉಸ್ತುವಾರಿ ಅಥವಾ ಅದ್ರ ಜವಾಬ್ದಾರಿ ಬರುತ್ತೆ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೇಳರಿಯದಂಥ ದುರ್ವರ್ತನೆಯನ್ನು ತೋರಿದಂಥವರು, ಅನೈತಿಕತೆಯನ್ನು ಪ್ರದರ್ಶನ ಮಾಡಿದಂಥವ್ರು. ಆ ವಿಚಾರವಾಗಿ ಪರಮೇಶ್ವರ್ ಅವರು ಹೇಗೆ ಮಧ್ಯಾಹ್ನಕ್ಕೆ ಸರ್ಕಾರದಿಂದ ನಾವು ಯಾವುದೇ ರೀತಿಯಲ್ಲಿ ಇಂಜಿನಿಯರಿಂಗು, ಮೆಡಿಕಲ್ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂತ ಸರ್ಕಾರದ ಮಂತ್ರಿಯಾಗಿ ಇವರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಸಂಜೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಕ್ಯಾಪಿಟೇಷನ್ ಕುಳಗಳನ್ನು ಕರ್ಕೊಂಡು SM ಕೃಷ್ಣರವ್ರ ಹತ್ರ, ಇವರ ನೇತೃತ್ವದಲ್ಲಿ, ಉನ್ನತ ಶಿಕ್ಷಣ ಸಚಿವರ ನೇತೃತ್ವದಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಹತ್ರ ನಿಯೋಗ ಹೋಗುತ್ತೆ. ಅಲ್ಲಿ ಹೋಗಿ ಏನು ಹೇಳುತ್ತೆ ಪರಮೇಶ್ವರ್ ಅವ್ರು? ಏನು ಹೇಳ್ತಾರೆ? ನಮಗೆ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ನಡೆಸೋರಿಗೆ ನಮಗೆ ಕಷ್ಟ ಆಗಿದೆ, ಇಷ್ಟು ಕಡಿಮೆ ಫೀಸಲ್ಲಿ ನಡ್ಸೋಕ್ಕಾಗೋದಿಲ್ಲ, ಫೀಸ್ ಜಾಸ್ತಿ ಮಾಡ್ತಾರೆ ಅಂತ. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟು. ಇವರು ಬೇರೆ ಬೇರೆ ದೇಶದಲ್ಲಿ PhD ಮಾಡಿರೋರು, ನಮ್ಮ ದೇಶದಲ್ಲಿ MSc ಮಾಡಿಕೊಂಡು PhD ಮಾಡಿರೋರು, ಅಥ್ಲೀಟ್ ಆಗಿದ್ದಂಥವ್ರು, ಒಲಿಂಪಿಕ್ಸ್ಗೂ ಸಹ ಇವ್ರಿಗೆ ಟ್ರೈನಿಂಗಿಗೆ ರೆಡಿಯಾಗಿದ್ದವರು ಒಂದು ಕಾಲದಲ್ಲಿ. ಪರಮೇಶ್ವರ್ ಸಣ್ಣ ಕುಟುಂಬದ ಹಿನ್ನೆಲೆ ಆಗಲಿ, ಸಣ್ಣ ತಿಳುವಳಿಕೆ ಇರುವಂಥ ಮನುಷ್ಯ ಆಗಲಿ ಅಲ್ಲ. ಅವರು ಸಾಕಷ್ಟು ವಿದ್ಯಾವಂತರು, PhD ಮಾಡಿ ಡಾಕ್ಟರೇಟ್ ತಗೊಂಡಿರೋರು. ಕೇವಲ 5 ವರ್ಷದ MBBS ಮುಗಿಸ್ಕೊಂಡು ಡಾಕ್ಟರೇಟ್ ತಗೊಂಡಿರೋರಲ್ಲ ಅವರು. BSc ಮಾಡಿಕೊಂಡು, MSc ಮಾಡಿಕೊಂಡು, ಆಮೇಲೆ PhD ಮಾಡಿರುವಂಥವ್ರು, ಭಾಳ ಓದಿರುವಂಥವ್ರು. ಅವರು ನಡೆದುಕೊಳ್ಳುವಂಥ ರೀತಿ, ಸೂಕ್ಷ್ಮತೆ ಇದು ಅಲ್ಲವೇ ಅಲ್ಲ. ಆ ತರಹಕ್ಕೆ ಮಧ್ಯಾಹ್ನ ಸರ್ಕಾರದ ವತಿಯಿಂದ ನಾವು ಜನರ ಪರವಾಗಿದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಫೀಸ್ ಜಾಸ್ತಿ ಮಾಡೋದಿಲ್ಲ ಅಂಥೇಳಿ ಸಂಜೆಗೆ ನಿಯೋಗ ತೆಗೆದುಕೊಂಡುವಂಥ ಭ್ರಷ್ಟ ಮನಸ್ಥಿತಿ ಇರುವಂಥವರು ಪರಮೇಶ್ವರ್ ಅವರು. ಎರಡನೇದಾಗಿ ಮುಂದಿನ ಇನ್ನೊಂದು, ಇವರು ಹಿಂದೆ ಗೃಹ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿಯೇ 2.5 ಕೋಟಿ ರೂಪಾಯಿ ಹಣ, ನಗದು ಹಣ ವಿಧಾನಸೌಧದ ಆವರಣದಲ್ಲಿ ಕಾರಲ್ಲಿ ಪತ್ತೆ ಆಯಿತು. ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರೂ ಸೇರಿಕೊಂಡು ಆ ಇಡೀ ಪ್ರಕರಣವನ್ನು, 2.5 ಕೋಟಿ ನಗದು ಪ್ರಕರಣವನ್ನು ಮುಚ್ಚಾಕಿದ್ರು. ಯಾರ್ದು ಹಣ? ಆ ಹಣ ಯಡಿಯೂರಪ್ಪನವರ ಕುಟುಂಬಕ್ಕೆ ಸೇರಿದ್ದು. ಯಾರಿಗೆ ಕೊಡೋದಕ್ಕೆ ಹೋಗ್ತಾ ಇತ್ತು ಹಣ?
ಯಾವುದೋ ಒಬ್ಬ ಜಡ್ಜ್ ಕೊಡೋದಕ್ಕೆ ಹೋಗ್ತಿತ್ತು. ಸ್ವತಃ ನಾನೇ ಸಹಿ ಹಾಕಿ ಚೀಫ್ ಜಸ್ಟಿಸ್ಗೆ ಪತ್ರ ಬರೆದಿದ್ದೀನಿ. ಆ ಹಣ ಇಂಥ ಜಡ್ಜ್ಗೆ ಕೊಡೋದಕ್ಕೆ ಹೋಗ್ತಾ ಇತ್ತು. ಆ ಜಡ್ಜ್ಗೆ ಕೊಡೋದಕ್ಕೆ ಹೋಗ್ತಿದ್ದ ಹಣ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವರ ಪರವಾಗಿ ತೀರ್ಪು ಬಂದಿದೆ ಅಂತೇಳಿ. ಆವತ್ತು ಸರಿಯಾಗಿ ಅವ್ರ ಪ್ರಕರಣವನ್ನು ವಿಲೇವಾರಿ ಮಾಡಿದ್ದಿದ್ರೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರರು, ಯಡಿಯೂರಪ್ಪ ಜೈಲಲ್ಲಿರಬೇಕಾಗಿತ್ತು. ಇಂತಹ ಪ್ರತಿಯೊಂದು ಸಂದರ್ಭದಲ್ಲೂ ಅದಕ್ಷತೆಯನ್ನು, ಅಪ್ರಾಮಾಣಿಕತೆಯನ್ನು ತೋರಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ, ಮದೋನ್ಮತ್ತ, ಮದ ಅಂದರೆ ಏನು, ಅಧಿಕಾರದ ಮದ, ಅಹಂಕಾರದ ಮದ, ಮದೋನ್ಮತ್ತ ವ್ಯಕ್ತಿ. ಸಂವಿಧಾನ ಅಂತ ಅವರ ದೊಡ್ಡ ಲೀಡರು, ನೆಪೋಕಿಡ್ ನಂಬರ್ 1 ರಾಹುಲ್ ಗಾಂಧಿ ಸಂವಿಧಾನದ ಬುಕ್ಕನ್ನು ತೋರಿಸ್ತಾರೆ. ಅಂತಹ ಸಂವಿಧಾನ ರಕ್ಷಕರು BJPಯಿಂದ ಸಂವಿಧಾನ ಏನು ಹಾಳಾಗ್ತಾ ಇದೆ ಅಥವಾ ಸಂವಿಧಾನವನ್ನು ಇವರು ತೆಗಿಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಬೊಬ್ಬೆ ಹೊಡಿತಾರೆ. ಆದರೆ ಅದೇ ಪಕ್ಷದ ಅವರದೇ ಅಧಿಕಾರದಲ್ಲಿರುವಂಥ, ಆಡಳಿತದಲ್ಲಿರುವಂಥ ರಾಜ್ಯದಲ್ಲಿ ಗೃಹ ಸಚಿವರಾಗಿರೋರು ಸಾರ್ವಜನಿಕವಾಗಿ ವಿಡಿಯೋ ಮಾಡೋದನ್ನು, ಅದು ಯಾರನ್ನೂ ಅಲ್ಲ, 6 ಜನ ಇರ್ತಾರೆ. ಒಬ್ಬ ಟಿ ಶರ್ಟ್ ಹಾಕೊಂಡಿದ್ದಂಥ KRS ಪಕ್ಷ ಟಿ ಶರ್ಟ್ ಹಾಕೊಂಡಿದ್ದಂಥ ವ್ಯಕ್ತಿಯನ್ನು ನಿಲ್ಸೋ, ತೆಗಿಯೋ ಕ್ಯಾಮ್ರಾ ಅಂತ ಕೈ ಮಾಡ್ತಾರೆ. ಅಂದರೆ ಅವರ ಮನಸ್ಥಿತಿಗಳು, ಅವರ ವ್ಯಕ್ತಿತ್ವಗಳು ಯಾವ ರೀತಿ ಇದೆ ಅಂತ ತೋರಿಸುತ್ತೆ. ಹಾಗಾಗಿ ಇವರಂತೂ ಇವತ್ತಿನ ಸಂದರ್ಭದಲ್ಲಿ ಸಾಕಷ್ಟು ನೈತಿಕತೆ, ಅನೈತಿಕತೆ ಇರುವಂತಹ, ನೈತಿಕತೆಯ ಪದರವೇ ತೆಳುವಾಗಿರುವಂಥ ಸಂದರ್ಭದಲ್ಲಿ ನಾವು ರಾಜೀನಾಮೆ ಕೇಳೋದು ಕೆಲವೊಂದೆಲ್ಲ ಆಗೋದಿಲ್ಲ. ಯಾಕಂದರೆ ಎಂತೆಂತಹ ದೊಡ್ಡ ದೊಡ್ಡ ತಪ್ಪುಗಳು ಮಾಡಿರೋರು ಸಹ ಇವತ್ತು ಜೈಲಿಗೆ ಹೋಗಿ ಬಂದಿರುವಂಥವ್ರು ಈ ರಾಜ್ಯದ ಉಪಮುಖ್ಯಮಂತ್ರಿ. ಹಲವಾರು ಕೇಸುಗಳಿರುವಂಥವ್ರು ರಾಜ್ಯದ ಮಂತ್ರಿ, ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೇ ಇದೆ. ಹಿಂದೆ ಯಾವುದೋ ರೈಲು ಯಾವುದೋ ಒಂದು ಆಕ್ಸಿಡೆಂಟ್ ಆಗ್ಬಿಡ್ತು ಅಂತೇಳಿ ರಾಜೀನಾಮೆ ಕೊಟ್ಟಂತಹ ಒಂದು ಪರಂಪರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟರು ರೈಲು ಆಕ್ಸಿಡೆಂಟ್ ಆಗಿದ್ದಕ್ಕೆ, ರೈಲ್ವೆ ಸಚಿವರಾಗಿದ್ದಂಥವ್ರು. ಅಂತಹ ಒಂದು ಪರಂಪರೆ ಇರುವಂಥ ದೇಶದಲ್ಲಿ ಇವತ್ತು ವ್ಯಭಿಚಾರ ಮಾಡಿದ್ರು ಅಥವಾ ಅತ್ಯಾಚಾರ ಮಾಡಿದ್ರು ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದಿಲ್ಲ. ಹಾಗಾಗಿ ಆದರೆ ನಾವು ನೈತಿಕವಾಗಿ KRS ಪಕ್ಷದವರು ಪ್ರಾಮಾಣಿಕವಾಗಿ, ಜನಪರವಾಗಿ, ಪಾರದರ್ಶಕವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪರಮೇಶ್ವರ್ರವರು ಮಂತ್ರಿ ಆಗೋದಕ್ಕೆ ಅನರ್ಹರು, ಅವರು ಅರ್ಹರಲ್ಲ. ಅವರ ಗುಣ ಒಬ್ಬ ದಾದಾ ತರಹದ ಗುಣ ಇದೆ. ಹಾಗಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತೀವಿ. ಎರಡನೇ ವಿಚಾರ, ರಾಜೀನಾಮೆ ಕೊಡೋದು ಅದು ಬಿಟ್ಟಾದ ಮೇಲೆ ಆವತ್ತು ದೂರು ಏನು ದಾಖಲಾಯಿತು ಎಲ್ಲ ಜನ ನೋಡಿದ್ದಾರೆ. ಇವ್ರನ್ನ ಸೋಮಸುಂದರ್ ಅವ್ರನ್ನ ಪೊಲೀಸ್ ಹೇಳ್ಕೊಂಡೋದ್ರು. ಇವರು ವಿಡಿಯೋ ಮಾಡ್ತಾಯಿದ್ರು, 16 ಜನ ಮಾಡ್ತಾಯಿದ್ರು, ಪೊಲೀಸರು ವಿಡಿಯೋ ಮಾಡ್ಕೊಳ್ತಾ ಇದ್ರು. ಆದರೆ ಸೋಮಸುಂದರ್ ಅವರ ನಮ್ಮ ಉಪಾಧ್ಯಕ್ಷರ ಫೋನ್ ಕಿತ್ಕೊಂಡು ಪೊಲೀಸರು ಹೇಳ್ಕೊಂಡೋದ್ರು. ಅವ್ರೊಂದು ಕಡೆ ಅಲ್ಲಿ ಕಂಬಿ ಹಿಡ್ಕೊಳಕ್ಕೆ ನೋಡ್ತಾರೆ, ಆದರೂ ಹೇಳ್ಕೊಂಡೋಗಿ ದಬ್ಬಾಳಿಕೆ ಮಾಡಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಹೋಗಿ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಒಂದು FIR ದಾಖಲು ಮಾಡ್ತಾರೆ. FIR ಅಲ್ಲಿ ಸೋಮಸುಂದರ್ ಅವಾಚ್ಯ ಶಬ್ದಗಳಿಂದ ಬೈದರು, ದಬ್ಬಾಳಿಕೆ ಮಾಡಿದ್ರು ಅಂತೆಲ್ಲ ಒಬ್ಬ ಮಹಿಳೆ ಮಂಜುಳಾ ಅನ್ನುವಂಥ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಮಹಿಳೆ ಒಂದು ದೂರು ಕೊಡ್ತಾರೆ. ನಾವು ನೋಡಿದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ಲೈಂಗಿಕವಾಗಿ ದೌರ್ಜನ್ಯ ಆಗಿರೋದಿಲ್ಲ, ಅತ್ಯಾಚಾರ ಆಗಿರೋದಿಲ್ಲ, ಅಥವಾ ಅವರನ್ನು ಜಾತಿ ನಿಂದನೆ ಮಾಡಿರೋದಿಲ್ಲ. ಆದರೆ ಅಬಲರು, ಅಸಹಾಯಕರು, ದುರ್ಬಲರು, ಯಾವುದೋ ಒಂದು ಬಲಾಢ್ಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವಾಗ ನಮಗೊಂದೇನೋ ಕಾನೂನಿನಲ್ಲಿ ಏನಾದರೂ ಶಕ್ತಿ ಪಡ್ಕೊಳ್ಳೋಣ ಅಂಥೇಳಿ ಕೆಲವೊಂದು ಸಂದರ್ಭಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಮೇಲೆ ಅತ್ಯಾಚಾರ ಪ್ರಯತ್ನ ನಡೆಸಲಾಯಿತು, ನಮ್ಮ ಮೇಲೆ ಹಲ್ಲೆ ಮಾಡಲಾಯಿತು, ನಮ್ಮನ್ನು ಜಾತಿ ನಿಂದನೆ ಮಾಡಲಾಯಿತು ಅಂತ ದೂರು ಕೊಟ್ಟಿರೋದು ನಾವು ನೋಡಿದ್ದೀವಿ. ಕೆಲವೊಂದು ಯಾರು ಅಬಲರು, ಅಸಹಾಯಕರು, ನನಗೆ ಅವ್ರ ಬಗ್ಗೆ ಕನಿಕರ ಇದೆ. ಅವರು ಆ ಥರದಲ್ಲಾದ್ರೂ ಅನ್ಯಾಯದ ವಿರುದ್ಧ ಒಂದು ಹೋರಾಟಕ್ಕೆ ಇದನ್ನು ಬಳಸ್ತಾ ಇದ್ದಾರಲ್ಲ ಅಂತ. ಆದರೆ ಒಬ್ಬ PSI ಆಗಿರುವಂತಹ ಒಬ್ಬ ಬಲಿಷ್ಠ ಏನು ವ್ಯವಸ್ಥೆಯ ಭಾಗವಾಗಿರುವಂತಹ ಒಬ್ಬ ಮಹಿಳೆ ನನ್ನನ್ನು ತಳ್ಳಾಡಿದ್ರು, ನೂಕಾಡಿದ್ರು, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಅಂತ ಕಂಪ್ಲೇಂಟ್ ಕೊಡೋದಿದೆಯಲ್ವಾ, ಇದು ಈ ರಾಜ್ಯದ ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ಅವಮಾನಕಾರಿಯಾದ, ನಾಚಿಕೆಗೇಡಿಯಾದಂಥ ವಿಚಾರ. ಸುಳ್ಳು ದಾಖಲೆ ಅವರು ಆಗಿದ್ದರೆ ಕೊಟ್ಟಿದ್ರೆ ಪರವಾಗಿಲ್ಲ. ನೀವೆಲ್ಲ ಸಾಕ್ಷಿ ಇದ್ದೀರಾ, ಇಲ್ಲಿ ಎಷ್ಟು ಜನ ಇದ್ದೀರೋ ಗೊತ್ತಿಲ್ಲ, ನೀವೆಲ್ಲ ಸಾಕ್ಷಿ ಇದ್ದೀರಾ. ಅಲ್ಲಿದ್ದಂಥವ್ರು ಸಾವಿರಾರು ಜನ ಸಾಕ್ಷಿ ಇದ್ದಾರೆ, ವಿಡಿಯೋ ಸಾಕ್ಷಿಗಳಿದೆ. ನಡೆದೇ ಇರೋದನ್ನು ನಡೆದಿದೆ ಅಂತ ಈ ಮಹಿಳೆ ಹೇಳ್ತಾರೆ ಅಂದರೆ ಅವರು ಪೊಲೀಸ್ ಆಗೋದಕ್ಕೆ ನಾಲಾಯಕ್. ಅವರಿಗೆ ಮಂಪರು ಪರೀಕ್ಷೆ ಆಗಬೇಕು, ಪಾಲಿಗ್ರಾಫ್ ಟೆಸ್ಟ್ ಆಗಬೇಕು. ಇವತ್ತಲ್ಲ ನಾಳೆ ಮಾಡಿಸ್ತೀವಿ. ಆ ಮಹಿಳೆ ಹೇಳಿದ್ದಾರೆ ಅನ್ನೋಂಥ 2 ವಿಚಾರ ನಮ್ಮ ಗಮನಕ್ಕೆ ಬಂದಿದೆ. ಒಂದು, ಆ ಮಹಿಳೆ ಇಲ್ಲ ನನಗೇನು ಗೊತ್ತಿಲ್ಲ, ನನ್ನನ್ನು ಬಲವಂತವಾಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಸಹಿ ಮಾಡು ಅಂತೇಳಿ ನನ್ನ ಕೈಯಲ್ಲಿ ಸುಳ್ಳು ದೂರಿಗೆ ಸಹಿ ಮಾಡಿಕೊಂಡ್ರು ಅಂತ ಆ ಹೆಣ್ಮಗಳು ಅಳ್ತಾ ಇದ್ಲು ಅಂತ ಒಂದು ಸುದ್ದಿ. ಇನ್ನೊಂದು ಸುದ್ದಿ, ಅದೇ PSI ದೂರು ಕೊಟ್ಟಿರುವಂಥ ದೂರುಗಾರ್ತಿ ಲಾಯರ್ಗಳಿಗೆ, ನಮ್ಮ ಪರವಾಗಿ ವಾದ ಮಾಡೋದಕ್ಕೆ ಬರುವಂಥ ಲಾಯರ್ಗಳಿಗೆ ಫೋನ್ ಮಾಡಿ ದಯವಿಟ್ಟು ಈ ಕೇಸ್ ತಗೋಬೇಡಿ ಅಂತ ಹೇಳ್ತಾರೆ ಅಂತ. ಎರಡೂ ಒಬ್ಬ ಮಹಿಳೆ ಇತ್ತೀಚೆಗೆ ತಾನೇ ಅಲ್ಲಿ ಗಲ್ಲಾಯಿತು ತಮಿಳುನಾಡಲ್ಲಿ. ಒಬ್ಬ ಕಾನ್ಸ್ಟೇಬಲ್ ನಿಂತ್ಕೊಂಡು ಸಾಕ್ಷ್ಯ ಹೇಳಿದ್ದಕ್ಕೆ ಅಲ್ಲಿ ಒಂದು ಸತ್ಯದ ಪರ, ನ್ಯಾಯದ ಪರ ಒಂದು ತೀರ್ಮಾನ ಆಯಿತು ಪೊಲೀಸರ ಮೇಲೇ. ಆದರೆ ಇಲ್ಲಿ ಈ ಮಹಿಳೆ, ಇವರು ಇವತ್ತಲ್ಲ ನಾಳೆ ಅವರ ಕಟಕಟೆಯಲ್ಲಿ ನಿಲ್ತಾರೆ, ಅವರ ಕೆಲಸ ಕಳ್ಕೊಳ್ತಾರೆ, ಅವರ ಮೇಲೆ ಕೇಸುಗಳನ್ನು ನೂರಾರು ಸಂದರ್ಭಗಳಲ್ಲಿ ಅವ್ರ ಮೇಲೆ ಕೇಸುಗಳನ್ನು ಹಾಕಲಾಗುತ್ತೆ. ಅವರ ಭವಿಷ್ಯ ಬಹಳ ಕರಾಳವಾಗಿರುತ್ತೆ. ಸುಳ್ಳು ದೂರು ಯಾರು ಆಗಲೇ ಹೇಳಿದಾಗೆ
ಕೊಳ್ಳಿ, ಬಡವರು, ಅಸಹಾಯಕರು, ದುರ್ಬಲರು ಏನೋ ಕೊಡ್ತಾರೆ, ನಾವು ಅದನ್ನ ಕ್ಷಮಿಸ್ಬೋಣ. ಆದರೆ ಒಬ್ಬ ಬಲಿಷ್ಠ ವ್ಯವಸ್ಥೆಯ ಒಬ್ಬ ಮಹಿಳಾ ಅಧಿಕಾರಿ ಈ ಥರಕ್ಕೆ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಬೈದರು, ನಿಂದಿಸಿದ್ರು, ತಳ್ಳಾಡಿದ್ರು. ಅಲ್ಲಿ ನೋಡಿದಿರೋದನ್ನೆಲ್ಲ ನೋಡಿದ್ದಾರೆ. ಹಾಗಾಗಿ ಆ ಮಹಿಳೆ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನಾಲಾಯಕ್. ಆ ಮಹಿಳೆಗೆ ಆ ಥರಕ್ಕೆ ಮಾಡಿ ಅಂತ ಹೇಳಿರುವಂಥ ಯಾವನೇ ಇನ್ಸ್ಪೆಕ್ಟರ್ ಇರಲಿ, ಯಾವನೇ SP ಇರಲಿ, ದೇ ಆರ್ ನಾಟ್ ಫಿಟ್ ಟು ಸರ್ವ್ ಇನ್ ಎ ಡೆಮಾಕ್ರಸಿ. ನಮ್ಮದಿದು ಪ್ರಜಾಪ್ರಭುತ್ವ ಸರ್ಕಾರ, ಯಾವುದೋ ರಾಜನ ಆಡಳಿತ, ಯಾವುದೋ ಸರ್ವಾಧಿಕಾರಿ ಆಡಳಿತ ಅಲ್ಲ. ಅವರು ಬದ್ಧರಾಗಬೇಕಾಗಿರೋದು ಸಂವಿಧಾನಕ್ಕೆ ಮತ್ತು ಸತ್ಯಕ್ಕೆ. ಸಂವಿಧಾನಕ್ಕೆ ಸತ್ಯಕ್ಕೆ ಬದ್ಧವಾಗಿಲ್ಲದ ಸರ್ಕಾರಿ ಅಧಿಕಾರಿಗಳು, ಅವನು ಚೀಫ್ ಸೆಕ್ರೆಟರಿ ಆಗಿರಲಿ, DGIGP ಆಗಿರಲಿ, ಎಂತಹದೇ ದೊಡ್ಡ ಅಧಿಕಾರಿ IAS IPS ಆಗಿರಲಿ, ಅವರೆಲ್ಲರೂ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಮಾಡಿದಂಥ ಕಾಯ್ದೆ ಕಾನೂನುಗಳಿಗೆ ಅಡಿಯಾಗಿ ಕೆಲಸ ಮಾಡಬೇಕೆ ಹೊರತು ಅವರ ಏನಂತಾರೆ ಓರಲ್ ಮಾತುಗಳಿಗಲ್ಲ, ಬಾಯಿ ಮಾತುಗಳಿಗೆ. ಗೃಹ ಸಚಿವರು ಹೇಳಿರಬಹುದು, ಇವ್ರನ್ನ ಒಳಗಾಕ್ರಿ ಅಂತೇಳಿ. ಹಾಕಿ ಅಂತ ಹೇಳಿದ ತಕ್ಷಣಕ್ಕೆ ನಾಯಿಗಿಂತ ನಾಯಿ ಬಾಲ ಜಾಸ್ತಿ ಅಲ್ಲಾಡುತ್ತೆ ಅಂತಾರಲ್ವಾ, ಆ ಥರಕ್ಕೆ SP ಆದಿಯಾಗಿ ಆ SP ಈಸ್ ಅನ್ಫಿಟ್ ಟು ಸರ್ವ್ ಕರ್ನಾಟಕ ಪೀಪಲ್ ಆಫ್ ಕರ್ನಾಟಕದ ಜನರಿಗೆ ಮಾಡಿರುವಂಥ ಮಹಾದ್ರೋಹ ಈತ IAS IPS ಆಫೀಸರ್ಗಳು. ಇನ್ನೂ ಚಿಕ್ಕ ಹುಡುಗ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಎಷ್ಟೋ 35 40 ಹೇಗಿರಬೇಕು. ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ಮಧುಕರ್ ಶೆಟ್ಟರ್ದು ಇದಾದಾಗ ಸತ್ತಾದಾಗ ನಾವು ರಾಜ್ಯದ 100-150ಕ್ಕಿಂತ ಹೆಚ್ಚು ಪೊಲೀಸ್ ಸ್ಟೇಷನ್ಗಳಿಗೆ ಮಧುಕರ್ ಶೆಟ್ಟರ ಫೋಟೋ ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಒಂದು ಮನವಿ ಮಾಡಿದ್ವಿ, ಇವರ ಆದರ್ಶದಲ್ಲಿ ನೀವು ಕೆಲಸ ಮಾಡಿ ಅಂತ. ಭಾಳಷ್ಟು ಕಡೆಗಳಲ್ಲಿ ಯಾರೋ 4-5 ಮೊನ್ನೆ ಯಾವುದೋ ಹುಡುಗಿನ ತಗಲಾಕೊಂಡಿದ್ನಲ್ಲ, ಏನೋ ಅವನ ಹೆಸರು, ಯಾವನೋ ಇನ್ಸ್ಪೆಕ್ಟ್ರು ಐಶು ಅಂತ ಇದ್ನಲ್ಲ, ಆ ಲೇಡಿ ಡಾನು, ಪಾಪಣ್ಣ, ಅವನು ಒಂದು ಕಡೆ ವಿರೋಧ ಮಾಡ್ದ, ಫೋಟೋ ತಗೊಳ್ಳೋಕೆ ರೆಡಿ ಇರಲಿಲ್ಲ ಅಧಮ. ಆದರೆ ಬಹುತೇಕ ಕಡೆಗಳಲ್ಲಿ ನಾವು ಕೊಟ್ಟಂಥ ಫೋಟೋ ತೆಗೆದುಕೊಂಡು ಅಲ್ಲಿಟ್ಟು ಪೂಜೆ ಮಾಡಿ ಅವ್ರ ಆದರ್ಶದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳಿದ್ರು. ಆ ತರಹದ ಪೊಲೀಸ್ ವ್ಯವಸ್ಥೆಯಲ್ಲಿ, ಈ ತರಹದ ಮಧುಕರ್ ಶೆಟ್ಟರ್ ಇದ್ದಂತಹ ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ತುಮಕೂರಿನ SP ಗೆ ಗೊತ್ತಿದೆ, SPನೋ ಈ ವಾಸ್ ಪ್ರೆಸೆಂಟ್ ಅಟ್ ದ ಸ್ಪಾಟ್, ಈಸ್ ದ ವಿಟ್ನೆಸ್. ನಾವು ಕರಿತೀವಿ, ಪಾರ್ಟಿ ಸವಾಲು ಮಾಡಿದಾಗ ಕೇಸು ಚಾರ್ಜ್ ಶೀಟ್ ಆಗಲಿ, ಪಾರ್ಟಿ ಸವಾಲಿಗೆ ಆ SPನೇ ಕರೆಸಿ ಕಟಕಟೆ ನಿಲ್ಲಿಸ್ತೀವಿ. ಅವರೇ ಹೇಳಬೇಕು, ಪ್ರಮಾಣಬದ್ಧವಾಗಿ ಹೇಳಬೇಕು, ಇವ್ರ ಮೇಲೆ ಮುಂದಕ್ಕೆ ಏನೇನು ಕಾನೂನು ಕ್ರಮ ತಗೊಳ್ಳೋಕ್ಕಾಗುತ್ತೋ ನಮಗೆ ಗೊತ್ತಿಲ್ಲ, ಆದರೆ ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೀವಿ, ಮಂಪರ್ ಪರೀಕ್ಷೆ ಮಾಡಿಸ್ತೀವಿ, ಏನೆಲ್ಲ ಕಾನೂನಲ್ಲಿ ಅವಕಾಶ ಇದೆಯೋ ಅದು ನಾವು ಮಾಡಿಸ್ತೀವಿ. ಆದರೆ ಇಂಥವರು ಕರ್ನಾಟಕದಂತಹ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಇರಬೇಕಾ ಇರಬಾರ್ದಾ? IAS ಅಧಿಕಾರಿಗಳು, IPS ಅಧಿಕಾರಿಗಳು ಈ ಮಟ್ಟಕ್ಕೆ ಹೋದರೆ ರಾಜ್ಯದಲ್ಲಿ ಆಡಳಿತ ಏನಾಗುತ್ತೆ, ಜನಸಾಮಾನ್ಯರ ಹಕ್ಕುಗಳು ಏನಾಗುತ್ತೆ, ಈ ವಿಚಾರವಾಗಿ ಜನ ಯೋಚನೆ ಮಾಡಬೇಕು. ಹಾಗಾಗಿ ನಾನು ಪತ್ರಕರ್ತರಲ್ಲಿ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಅವರು ಕೇವಲ ತುಮಕೂರು ಜಿಲ್ಲೆಗೆ ಅಷ್ಟೇ ಅಲ್ಲ, ರಾಜ್ಯಕ್ಕೆ ಅಧ್ಯಕ್ಷ ಮತ್ತು ಒಬ್ಬ ಭ್ರಷ್ಟ ಗೃಹ ಮಂತ್ರಿ. ಏನು ಹಿಡಿತಾ ಇಲ್ಲ, ಇಡೀ ರಾಜ್ಯದಲ್ಲಿಯೇ ಅತ್ಯಂತ ಅತಿ ಕೆಟ್ಟ ಜನದ್ರೋಹಿ, ವಂಚಕ ಒಂದು ಇಲಾಖೆ ಇದ್ದರೆ ನಂಬರ್ 1 ಪೊಲೀಸ್ ಇಲಾಖೆ, 2ನೇದು ಕಂದಾಯ ಇಲಾಖೆ. ಹಾಗಾಗಿ ಪರಮೇಶ್ವರ್ ಅವರು ಆ ಇಲಾಖೆಯನ್ನು ಸುಧಾರಣೆ ಮಾಡುವಂಥ ಯಾವ ಕೆಲಸವನ್ನು ಇಷ್ಟೂ ವರ್ಷಗಳಲ್ಲಿ ನಾವೆಷ್ಟೋ ಜನ, ಮೊನ್ನೆ ತಾನೇ ನಮ್ಮ ಒಂದು ಸಭೆಯಲ್ಲಿ B ಸೋಮಶೇಖರ್ ಬಂದಿದ್ದರು, ಬಹಳ ಜನಕ್ಕೆ ಪತ್ರಕರ್ತರು ಗೊತ್ತಿದೆ. ಹಿಂದೆ ಜನತಾ ಪಕ್ಷದಲ್ಲಿದ್ದಂಥವ್ರು, ಈಗ ಆಮೇಲೆ ಕಾಂಗ್ರೆಸ್ ಬಂದರು, ಈಗ ಕಾಂಗ್ರೆಸ್ಸಲ್ಲಿದ್ದಾರೆ, ಮಧ್ಯದಲ್ಲಿ BJPಯಲ್ಲಿದ್ದರು. ಅವರು ಸಂದರ್ಭದಲ್ಲಿ ಮಳವಳ್ಳಿ ಅವರು ಎಷ್ಟೆಲ್ಲ ಆಡಳಿತದಲ್ಲಿ ಸುಧಾರಣೆ ತಂದರು, ಕಂದಾಯ ಇಲಾಖೆಯಲ್ಲಿ ಸುಧಾರಣೆ ತಂದರು, ಶಿಕ್ಷಣ ಇಲಾಖೆಯಲ್ಲಿ ಸುಧಾರಣೆ ತಂದರು. ನಮ್ಮ ಪಕ್ಷದ ಫೇಸ್ಬುಕ್ ಪೇಜಲ್ಲಿದೆ ಅವರು ಮಾತಾಡಿದಂಥದ್ದು. ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಜೊತೆ ಕೂತ್ಕೊಂಡು ಎಂತೆಂಥ ಸುಧಾರಣೆಗಳು ತಂದರು. ಅವ್ರ ಹೆಸರಿಗೆ ಒಂದು ವೀರಪ್ಪ ಮೊಯ್ಲಿ, ಅವರು CET ತಂದಾಗ ಅವರೆಲ್ಲ ಪರಮೇಶ್ವರ್ ಇವರೆಲ್ಲ ಭಾಳ ದೊಡ್ಡ ಅವರವ್ರ ಇಲಾಖೆಗಳ ಸಾಧನೆ ಮಾಡಿದಂಥವ್ರು. ಟೆಲ್ ಮಿ ಒನ್ ಸಿಂಗಲ್ ಥಿಂಗ್ ಅಬೌಟ್ ಜಿ ಪರಮೇಶ್ವರ್ ಅವರು ಅವರ ಸಚಿವರಾಗಿ ಯಾವುದೇ ಇಲಾಖೆಯಲ್ಲಿರಲಿ, ಮೊದಲು ಸಿರಿಕಲ್ಚರ್ ರೇಷ್ಮೆ ಸಚಿವರಾಗಿದ್ದರು, ತದನಂತರ ಉನ್ನತ ಶಿಕ್ಷಣ ಸಚಿವರಾದರು, 2 ಅವಧಿಗೆ ಈಗ ಏನಾಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಒಂದು ಪಾರದರ್ಶಕವಾದಂತಹ, ಒಂದು ಜನಪರವಾದಂಥ ಒಂದು ಸುಧಾರಣೆಯನ್ನು ಇಲಾಖೆಯಲ್ಲಿ ತಂದಿದ್ದಾರೆ ಅನ್ನೋದಕ್ಕೆ. ಇವರು ರಿಮೋಟ್ ಕಂಟ್ರೋಲ್ ಎಲ್ಲಿದೆ, ಬಹುಶಃ ಯತೀಂದ್ರ ಹತ್ರ ಇದೆ, ಯತೀಂದ್ರ ಹತ್ರನೋ ಬೇರೆಯವ್ರ ಹತ್ರನೋ ಇದೆಯೇ ಹೊರತು ಇವರು ಬರೀ ತುಮಕೂರಿಗೆ ಬರೋವಾಗ, ಬೇರೆ ಕಡೆ ಬರೋವಾಗ ಏನಂತಾರೆ ಅದನ್ನು, ಏನಪ್ಪ ಅದು ಗಾಡಿಗಳಲ್ಲಿ ಬರ್ತಾವಲ್ಲ, ಕ್ಯಾವಲ್ಕೇಡ್ ಏನಂತಾರೆ ಅದು, ಎಸ್ಕಾಟ್ಗಳು ಹಾಕ್ಕೊಂಡು ಬರೋದಕ್ಕೆ ಮಾತ್ರ ಖುಷಿ ಪಡುವಂಥ ವ್ಯಕ್ತಿ. ಅವ್ರಿಗಿರೋದೆಲ್ಲನೂ ಅವರ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜುಗಳನ್ನ ಬೆಳೆಸೋದು, ಅವರ ಸಾಮ್ರಾಜ್ಯವನ್ನು ವಿಸ್ತರಿಸೋದು, ಆವಾಗ MLA ಆಗುವಂಥದ್ದು, ಮಿನಿಸ್ಟರ್ ಆಗುವಂಥದ್ದು ಕಾಂಗ್ರೆಸ್ ಪಕ್ಷ ಬಂದಾಗ. ಅದು ಬಿಟ್ಟರೆ ಯಾವುದೇ ಒಂದು ಜನಪರವಾದ ಹೋರಾಟವಾಗಲಿ, ಜನಪರವಾದ ವಿಚಾರವಾಗಲಿ, ಜನರ ಪರವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಯಾವ ಸಾಕ್ಷಿಗಳು ಜನರ ಮುಂದೆ ಇಲ್ಲ. ಇಂತಹ ಅದಕ್ಷ ಸಚಿವ ನಮ್ಮ ರಾಜ್ಯಕ್ಕೆ ಬೇಕಾಗಿಲ್ಲ. ತುಮಕೂರಿನ ಜನಕ್ಕಂತೂ ಜಿ ಪರಮೇಶ್ವರ್ ತುಮಕೂರು ಜನತೆಗೆ ಅಂಟಿದಂತಹ ಒಂದು ಶಾಪ. 11 ವಿಧಾನಸಭಾ ಕ್ಷೇತ್ರಗಳು ಅಲ್ವಾ, 11 ವಿಧಾನಸಭಾ ಕ್ಷೇತ್ರಗಳು, 9 ತಾಲೂಕುಗಳಿರುವಂತಹ ರಾಜ್ಯದ 2ನೇ ಅತಿ ದೊಡ್ಡ ಜಿಲ್ಲೆ.
ಬೆಳಗಾವಿ ಜಿಲ್ಲೆ ಬಿಟ್ಟು ಎರಡನೇ ಅತಿ ದೊಡ್ಡ ಜಿಲ್ಲೆ ತುಮಕೂರಿಗೆ ಕನಿಷ್ಠ ಒಂದು ಮೆಡಿಕಲ್ ಕಾಲೇಜು, ಸರ್ಕಾರಿ ಮೆಡಿಕಲ್ ಕಾಲೇಜು ತರೋದಕ್ಕೆ ಯೋಗ್ಯತೆ ಇಲ್ಲದಂತಹ ಸಚಿವ. ಆಗಲೇ ಹೇಳಿದಂಗೆ 30 ರಿಂದ 40 ಸಾವಿರ ಕೋಟಿ ರೂಪಾಯಿ ಸರ್ಕಾರದಲ್ಲಿ ಹಣ ಕೊಳಿತಾ ಇದೆ. ಆ ಹಣವನ್ನು ತಂದು ಇಲ್ಲಿ ರಿಹ್ಯಾಬಿಲಿಟೇಷನ್ ಅಂಡ್ ರೀಜನರೇಷನ್, ಪುನರ್ವಸತಿ ಮತ್ತು ಪುನರುಜ್ಜೀವನದ ಕಾರ್ಯಕ್ರಮ ಮಾಡೋದಕ್ಕೆ ಅಷ್ಟು ಹಣ ಇದೆ. ಅದ್ರ ಬಗ್ಗೆ ಇವರು ಯಾವುದೇ ತರಹದ ಸಭೆಗಳನ್ನು ಮಾಡಿಲ್ಲ. ತಿಪಟೂರು, ಗುಬ್ಬಿ, ಆ ಭಾಗದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಗಣಿಗಾರಿಕೆಯಿಂದ ಬಾಧಿತವಾಗಿರುವಂತಹ ತಾಲೂಕುಗಳನ್ನು ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿದ ದೇಶಗಳ ಸಮಾನಕ್ಕೆ ತರಬಹುದಾದಷ್ಟು ದುಡ್ಡು ಇವತ್ತು ಅಲ್ಲಿ ಕೊಳಿತಾ ಇದೆ. ಅದಕ್ಕೆ ಯಾವುದೇ ಕಾರ್ಯಯೋಜನೆ ರೂಪಿಸಿಲ್ಲ. ಯಾಕೆಂದರೆ ತುಮಕೂರು ಜಿಲ್ಲೆಗೆ ಅಂಟಿದಂತಹ ಶಾಪ ಇವತ್ತು ರಾಜ್ಯ ಸರ್ಕಾರದಲ್ಲಿ ಕುಳಿತುಕೊಂಡು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಪಕ್ಷದವರಿಗೆ ನಾಚಿಕೆ ಮಾನ ಮರ್ಯಾದೆ ಇದೆ ಅಂದರೆ ಅವರು ಈ ಕೂಡಲೇ ಪರಮೇಶ್ವರ್ ಅವರನ್ನು ದುಂಡಾವರ್ತನೆ ಮಾಡಿದ್ದಕ್ಕೆ, ಕೈ ಮಾಡಿದ್ದಕ್ಕೆ ಭಾಳ ಕಡೆಗಳಲ್ಲಿ ಬರದೇ ಇರ್ಬೋದು, ಆದರೆ ಸಾಕ್ಷ್ಯಾಧಾರಗಳಿದೆ. ನಮ್ಮ ವಿಡಿಯೋದಲ್ಲೂ ನಾನು ಸಹ ಒಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ, ಕೈ ಮಾಡಿರೋ ಹಿಂಗಂದಿರೋದಕ್ಕೆ. ಬೇರೆ ಯಾರಾದರೂ ಆಗಿದ್ರೆ ಬಿಡ್ತಾ ಇದ್ರ? ಬೇರೆ ಯಾರಾದರೂ ಈ ಥರಕ್ಕೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಏನೇನೋ ಆಗಬೇಕಾಗಿತ್ತು. ಆದರೆ ಇವತ್ತು ವ್ಯವಸ್ಥೆ ಬೇರೆ ಇದೆ, ಸಂದರ್ಭ ಬೇರೆ ಇದೆ, ಪರಿಸ್ಥಿತಿಗಳು ಬೇರೆ ಇದೆ. ಯಾಕಿದೆ ಏನಿದೆ ಅಂತ ನಿಮಗೂ ಗೊತ್ತಿದ್ದಂಗೆ ನಮಗೂ ಗೊತ್ತಿದೆ. ಹಾಗಾಗಿ ಇದು ದೊಡ್ಡ ವಿಚಾರ ಆಗಿಲ್ಲ. ಎಲ್ಲೆಲ್ಲಿ ಬಾಯಿ ಮುಚ್ಚಿಸಬೇಕೋ ಅಲ್ಲೆಲ್ಲ ಮುಚ್ಚಿಸುವಂಥ ಶಕ್ತಿ ಅವರಿಗಿದೆ. ಆದರೆ KRS ಪಕ್ಷದವರ ಬಾಯನ್ನಾಗಲಿ ಜನರ ಬಾಯನ್ನಾಗಲಿ ಮುಚ್ಚಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ. ಮತ್ತು ನಾವು 3 ಪತ್ರಗಳು, ನಿಮ್ಗೆ ಗೊತ್ತಿರೋ ಹಾಗೆ ದಯವಿಟ್ಟು 3 ಪತ್ರಗಳನ್ನು ನೋಡಿ. ಇದರಲ್ಲಿ ಕೊಟ್ಟಿರುವಂಥದ್ದು ಮಲ್ಲಿಕಾರ್ಜುನ್ ಭಟ್ರಳ್ಳಿ, ನಿಮಗೆ ತುಮಕೂರು ಭಾಗದಲ್ಲಿ ಎಷ್ಟೋ ಕಡೆಗಳಲ್ಲಿ ಪರಿಚಯ ಇಲ್ಲದೆ ಇದ್ರೂ ಆ 3-4 ತಾಲೂಕುಗಳಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂಥವರು. ಅವರು ಜನಪರವಾದ ವಿಚಾರಗಳನ್ನ ಇಟ್ಕೊಂಡು ಅಲ್ಲಿ ಮನವಿ ಪಡ್ಕೊಡೋದಕ್ಕೆ ಹೋಗಿದ್ದರು. ಅಲ್ಲಿ ಹೋದಾಗ ಒಂದು ಪಕ್ಷದ ಮುಖಂಡರುಗಳು ಬಂದಿದ್ದಾರೆ ಅನ್ನೋವಾಗ ಅವರನ್ನು ಗೌರವದಿಂದ ಅಲ್ಲದೇ ಇದ್ರೂ ಸೌಜನ್ಯದಿಂದನಾದರೂ ಮಾತಾಡಿಸುವಂಥದ್ದು ಇರಬೇಕು. ಅಂತ ಯಾವ ಸೌಜನ್ಯವೂ ಇಲ್ಲ. ಯಾಕಿಲ್ಲ ಅಂದರೆ ಇವತ್ತು JCB ಪಕ್ಷಗಳು ಒಂದು 200 ಕುಟುಂಬಗಳು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡಿದಿಟ್ಕೊಂಡಿವೆ. ಇಲ್ಲಿ ಪ್ರಜಾಪ್ರಭುತ್ವ ಅಂತಿಲ್ಲ, ಆಲಿಗಾರ್ಕಿ ಅಂತ ಒಂದು ಪದ ಇದೆ ಇಂಗ್ಲೀಷಲ್ಲಿ. ಕೆಲವೇ ಕುಟುಂಬಗಳು ಅಥವಾ ಕೆಲವೇ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ, ಉದಾಹರಣೆಗೆ ರಷ್ಯಾ, ಅಲ್ಲಿ ಪುಟಿನ್ ಹೇಳಿದ್ದೇನೆ ಸರ್ವಾಧಿಕಾರಿ ಥರ. ಆದರೆ ಏನಂತಾರೆ, ಕಾಟಾಚಾರಕ್ಕೆ ಚುನಾವಣೆಗಳು ನಡೆಯುತ್ತೆ. ಅದೇ ತರಕ್ಕೆ ನಮ್ಮ ರಾಜ್ಯದಲ್ಲಿ ಪುಡಿ ಪಾಳೆಗಾರರು ಒಂದೊಂದು ತಾಲೂಕಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಇಲ್ಲ ಆ ಕುಟುಂಬದವರು ಇಲ್ಲ ಈ ಕುಟುಂಬದವರು 200 ಕುಟುಂಬಗಳು ಇಡೀ ರಾಜ್ಯದಲ್ಲಿ ರಾಜಕೀಯ ಅಧಿಕಾರವನ್ನು ಹಿಡ್ಕೊಂಡಿದ್ದಾರೆ. ಈ ನೆಪೋ ಕಿಡ್ಸು ರಾಜ್ಯದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇವತ್ತು ಆ ಪಕ್ಷಗಳಲ್ಲಿ JCB ಪಕ್ಷಗಳಲ್ಲಿ ಪಕ್ಷದ ಸಿದ್ಧಾಂತವನ್ನು ಮಾತನಾಡುವಂತಹ, ಪಕ್ಷದ ಸಿದ್ಧಾಂತಕ್ಕೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಇಲ್ಲ. ಅಲ್ಲಿರುವಂತಹದ್ದು ಆ ಕುಟುಂಬಕ್ಕೆ ಕೆಲಸ ಮಾಡುವಂಥ ಜೀತದಾಳುಗಳು. ಇವತ್ತು ಪರಮೇಶ್ವರ್ ಕಾಂಗ್ರೆಸ್ ಬಿಟ್ಟು BJPಗೆ ಹೋದರೆ ಆ ಜೀತದಾಳುಗಳೆಲ್ಲ BJPಗೆ ಹೋಗ್ತಾರೆ. ಅಥವಾ ಇನ್ಯಾರೋ ರಾಜಣ್ಣ ಅವರು JDSಗೆ ಹೋದರೆ JDSನ ಬೈತಾ ಇದ್ರು. ಬೇಕಾದ್ರೆ ಸಾಧ್ಯ JDSಗೆ ಹೋದರೆ ನಾಳೆನೇ ರಾಜಣ್ಣ ಅವರ ಚೇಲಾಗಳು ಹಿಂಬಾಲಕರೆಲ್ಲ JDSಗೆ ಹೋಗ್ತಾರೆ. ಈ ತರಹದ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿರುವಂಥದ್ದು. ಇಲ್ಲಿ ಈ JCB ಪಕ್ಷಗಳ ಕಾರ್ಯಕರ್ತರು ಸಿದ್ಧಾಂತಗಳಿಗೆ ಕೆಲಸ ಮಾಡ್ತಾ ಇಲ್ಲ. ಆ ರಾಜಕಾರಣಿಗಳು ಆ ಕುಟುಂಬದವರು ಕೊಡುವಂತಹ ಬಿರಿಯಾನಿಗೆ ಅಥವಾ ಹಣಕ್ಕೆ, ಇನ್ಯಾವುದೋ ಕಾನೂನು ಬಾಹಿರ ಸಹಾಯಕ್ಕೆ ಅವರು ಅಲ್ಲಿದ್ದಾರೆ ಹೊರತು ಇವತ್ತು ಅಲ್ಲಿಲ್ಲ. ಇದ್ದಿದ್ರೆ ಈ ಜಿಲ್ಲೆಯಲ್ಲಿ ನಿನ್ನೆ ತಾನೇ ನಾನು ಪತ್ರಿಕಾಗೋಷ್ಠಿ ಮಾಡಿದ್ದು ನೋಡಿದೆ. ಮುರಳೀಧರ್ ಹಾಲಪ್ಪ ಅವರು, ನಾನು ನೋಡಿದಾಗ ಒಬ್ಬ ಸಜ್ಜನ ವ್ಯಕ್ತಿ. ಅವ್ರು ಯಾಕೋ ಏನೂ ಆಗಿಲ್ಲ, ಭಾಳ ದಿವಸ ನಾನು 10 ಕಡೆಗಳಲ್ಲಿ ಸುಮಾರು ಒಂದು 10 ಸಲ ಅವ್ರ ಜೊತೆಗೆ TV ಚಾನಲ್ಗಳಲ್ಲಿ ಡಿಬೇಟ್ ಕೂತಿದ್ದೀನಿ. ಭಾಳ ಸಂಭಾವಿತ ವ್ಯಕ್ತಿ. ನನಗೆ ಅವ್ರ ಬಗ್ಗೆ ಆ ವಿಚಾರ ಗೌರವ ಇದೆ. ಅದೇನೋ ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೇನೋ ಒಂದು ಏನೋ ಆಗಿದ್ರು. ಅವ್ರು ಎಷ್ಟು ಕೆಲಸ ಮಾಡಿದ್ರೋ ಗೊತ್ತಿಲ್ಲ. ಆದರೆ ಇವತ್ತಿಗೂ ಅವರಿಗೆ ಏನೂ ಮಾಡಿಲ್ಲ. ಅವರು ಇವತ್ತಿಗೂ ಪರಮೇಶ್ವರ್ಗೆ ಜೈ ಅನ್ಬೇಕು, ಇಲ್ಲ ರಾಜಣ್ಣಗೆ ಜೈ ಅನ್ಬೇಕು, ಇಲ್ಲ ಸಿದ್ದರಾಮಯ್ಯಗೆ ಜೈ ಅನ್ಬೇಕು. ಅದಿದ್ರೆ ಮಾತ್ರ ಅವ್ರು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರತ್ತೆ. ಏನು ಎಚ್ಚರಿಕೆ ಕೊಡ್ತಾರೆ KRS ಪಕ್ಷಕ್ಕೆ? ಆದರೂ ಅಲ್ಲಿ ಪತ್ರಿಕಾಗೋಷ್ಠಿಲಿ ಯಾರು ಪತ್ರಕರ್ತರು ಇದ್ರೋ ಗೊತ್ತಿಲ್ಲ. ಅಲ್ಲಿ ನಡೆದಿರೋದೊಂದು, ಕೇಸ್ ಹಾಕಿರೋದೊಂದು ಅಂತ ಅವ್ರು ಹಾಲಪ್ಪ ಅವ್ರಿಗೆ ಹೇಳಬೇಕಾಗಿತ್ತು. ಮುರಳೀಧರ್ಗೆ ಯಾರಾದರೂ ನೆನಪಿಸಬೇಕಾಗಿತ್ತು. ಇಷ್ಟು ಸಾಕ್ಷಿಗಳಿದೆ, ಅಲ್ಲಿ ನಡೆದಿದ್ದೇ ಬೇರೆ. ಆದರೆ ಆ ವ್ಯಕ್ತಿ ಅಲ್ಲಿ ಬಲಾತ್ಕಾರ ಮಾಡಿದ್ದಾನೆ, ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ, ತಳ್ಳಾಡಿದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ ಒಬ್ಬ PSI, ಮಹಿಳಾ PSI. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಯಾರಾದರೂ ಕೇಳಿದ್ರು ಏನೋ ಗೊತ್ತಿಲ್ಲ, ಕೇಳಿರಬಹುದು ಅಂತ ನಾನು ಭಾವಿಸ್ತೀನಿ. ಕೇಳಿಲ್ಲ ಅಂದರೆ ನಾನು ಕೇಳ್ತಾ ಇದ್ದೀನಿ, ಮಿಸ್ಟರ್ ಮುರಳೀಧರ್, ವಾಟ್ ಯು ಸೇ ಅಬೌಟ್ ದಿಸ್? ಬ್ಲಾಟೆಂಟ್ ಲೈ. ಇಟ್ಸ್ ಎ ಬ್ಲಾಟೆಂಟ್ ಲೈ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಎದ್ದು ಕಾಣಿಸುವಂಥ ಅಪ್ಪಟ ಸುಳ್ಳು ಆ ದೂರಲ್ಲಿರುವಂಥದ್ದು. ವಾಟ್ ಯು ಸೇ ಅಬೌಟ್ ದಿಸ್? ಈಸ್ ದಿಸ್ ದ ಗೌರ್ಮೆಂಟ್ ಕಾಂಗ್ರೆಸ್ ವಾಂಟ್ಸ್ ಟು ರನ್? ಇದು ಸಂವಿಧಾನಬದ್ಧವಾಗಿ ನಡೀತಿರುವಂಥ ಸರ್ಕಾರವಾ? ನೀವು ಹಾಕುವಂಥ ದಬ್ಬಾಳಿಕೆಗೆ, ಗೂಂಡಾಗಳಿಗೆ ಬೆದರ್ಕೊಂಡು ಹೋಗುವಂತಹ ಜನರಲ್ಲ KRS ಪಕ್ಷದವರು. ಅವರು ನಾವು ಕಾರ್ಯಕರ್ತರು ಅನ್ನೋದಿಲ್ಲ, ಸೈನಿಕರು ಅಂತೀವಿ. ದಂಡಿಗೆ ಎದುರಲಿಲ್ಲ, ದಾಳಿಗೆ ಎದುರಲಿಲ್ಲ, ದಾಸಪ್ಪನ ಗಲಗಂಟೆಗೆ ಎದುರ್ತೀವಿ ಅಂತ ಕನ್ನಡದಲ್ಲಿ ಒಂದು ಭಾಳ ದೊಡ್ಡ ಪ್ರಸಿದ್ಧಿಯಾದ ಗಾದೆ ಇದೆ. ನಿಮ್ಮ ಗೊಡ್ಡು ಬೆದರಿಕೆಗಳಿಗೆ, ಕಾಂಗ್ರೆಸ್ನ ಗೂಂಡಾಗಳ ಅಥವಾ ಜೀತದಾಳುಗಳ ಬೆದರಿಕೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಪ್ರಜಾಪ್ರಭುತ್ವವಾದಿ
ಜನಪರವಾಗಿ ಕೆಲಸ ಮಾಡ್ತಿರುವಂಥ ಪ್ರಾಮಾಣಿಕ ಮತ್ತು ಧೈರ್ಯ ಹೊಂದಿರುವಂಥ ಸೈನಿಕರು ಬೆದರೋದಿಲ್ಲ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಕಾಂಗ್ರೆಸ್ನ ಪುಡಿ ಚೇಲಾಗಳಿಗೆ ಅಥವಾ ಪರಮೇಶ್ವರ್ ಅವರ ಜೀತದಾಳುಗಳಿಗೆ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಕೊನೆಯದಾಗಿ ಈ ತುಮಕೂರಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಈ ಭ್ರಷ್ಟ ರಾಜಕಾರಣಿಗಳು ಮಾಡುವಂಥ ಜನಸ್ಪಂದನ ಕಾರ್ಯಕ್ರಮಗಳಿಗೆ ಮಂತ್ರಿಗಳು ಹೋಗುವಂಥ ಜಾಗಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಅಲ್ಲಿಗೆ ಹೋಗ್ತಾರೆ, ಧರಣಿ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾರೆ. ಇದೆಲ್ಲ ನಾಟಕ. ನೀವು ಮಾಡ್ತಾ ಇರುವಂಥದ್ದು ಸುಮ್ಮನೆ ಕಾಟಾಚಾರಕ್ಕೆ, ಜನರ ಕಣ್ಣೊರೆಸೋದಕ್ಕೆ ನೀವು ಮಾಡ್ತಾ ಇದ್ದೀರಿ ಹೊರತು ನಿಮ್ಮಲ್ಲಿ ಯಾವುದೇ ತರಹದ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಯಾವ ಬದ್ಧತೆಯೂ ಇಲ್ಲ. ಉದಾಹರಣೆಗೆ ಈ ಪತ್ರಗಳನ್ನು ಅವರು ಪರಮೇಶ್ವರ್ ಕೊಟ್ಟರು, ಇಟ್ಕೊಂಡ್ರು. ಆ ಪತ್ರಕ್ಕೆ ಒಂದು ಸೀಲ್ ಇಲ್ಲ, ಒಂದು ಅಕ್ನಾಲಜ್ಮೆಂಟ್ ಇಲ್ಲ. ನೋಡ್ರಿ ಇದ್ರ ಬಗ್ಗೆ ಏನಾದ್ರು ಕೇಳಿ ಅಂತ ಹೇಳೇ ಇಲ್ಲ ಪರಮೇಶ್ವರ್. ಮತ್ತೆ ಈ ಪತ್ರ ಏನಾಗ್ತಿತ್ತು, ಹೋಗ್ತಾ ಇತ್ತು, ಅಷ್ಟೇ ಆಗ್ತಾ ಇದ್ದಿದ್ದು. ಆ ಪತ್ರಕ್ಕೆ ಪರಮೇಶ್ವರ್ ಕೈಗೆ ಪತ್ರ ಕೊಟ್ಟಿದ್ದ ಮೇಲೆ ಅಲ್ಲಿ ಮುಂದೆ ನಡೀತಾ ಇದ್ದಿದ್ದು ಅಷ್ಟೇನೆ. ಈ ತರಹಕ್ಕೆ ಇವರ ಜನಸ್ಪಂದನ ನಡೀತಿರುವಂಥದ್ದು. ಆ ಜನಸ್ಪಂದನ, ಪ್ರತಿಯೊಂದು ಜನಸ್ಪಂದನದಲ್ಲಿ ಒಂದು ಆಫೀಸ್ ಡಾಕ್ಯುಮೆಂಟ್ ನಂಬರ್ ಇರಬೇಕು. ಆಫೀಸ್ ಏನಂತಾರೆ ಅದನ್ನು, ಅಕ್ನಾಲಜ್ಮೆಂಟ್ ಇರಬೇಕು, ಆ ನಂಬರ್ ಇರಬೇಕು. ನಂಬರ್ ಕೊಟ್ಟ ಮೇಲೆ ನಾವೇನಾದ್ರು RTI ಏನಾದರೂ ಹಾಕೋದಕ್ಕೆ ಅವಕಾಶ ಇರಬೇಕು. ಏನಾದ್ರು ಇತ್ತ ಅಲ್ಲೇ ಹೊತ್ತು ಇಲ್ಲ. ನಾಟಕ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನರ ಮುಂದೆ ಆಡ್ತಾ ಇರುವಂಥ ನಾಟಕ. ಜನರ ತೆರಿಗೆಯ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋಂಥವ್ರಿಗೆ ಯಾವತ್ತೂ ಒಳ್ಳೆಯದಾಗಿಲ್ಲ. ಎಲ್ರಿಗೂ ಗೊತ್ತಿರಲಿ, ಹೊಳೆ ನರಸೀಪುರದಲ್ಲಿ ಇದೇ ಥರಕ್ಕೆ ದಬ್ಬಾಳಿಕೆ ಮಾಡಿದ್ದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೊಳೆ ನರಸೀಪುರ ಚಲೋ ಮಾಡ್ತು. ಅಲ್ಲಿ ತನಕ ಅಲ್ಲಿದ್ದ ಕಾಂಗ್ರೆಸ್ನವ್ರಿಗೆ ದಮ್ಮು ಇರಲಿಲ್ಲ, ತಾಕತ್ತು ಇರಲಿಲ್ಲ ರೇವಣ್ಣನ ವಿರುದ್ಧ ಹೋಗೋದಕ್ಕೆ. ನಾವೊಂದು 300-400 ಜನ ಹೋದ್ವಿ, 5,000-6,000 ಜನ ಬಂದು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿದ್ರು. ಏನೂ ಮಾಡ್ಕೊಳಕ್ಕಾಗಲಿಲ್ಲ. ನನಗೊಂದು ಸ್ವಲ್ಪ ಗಾಯ ಆಯಿತು, ನಮ್ಮ ಗಾಜುಗಳೆಲ್ಲ ಒಡೆದ್ವು. ಜನ ನಮಗೆ ದೇಣಿಗೆ ಕೊಟ್ಟು ಆ ಗಾಜು ಹಾಕ್ಸಿದ್ರು ನಮ್ಮ TTಗೆ. ಅದಾದ ಮಾರನೇ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನವ್ರು ಎದ್ದು ಕೂತ್ಕೊಂಡ್ರು. ಅವ್ರು ಯಾರೋ ಬೆಂಗಳೂರಿನಿಂದ KRS ಪಕ್ಷದವರು, ಏನು ಒಂದು ಸಣ್ಣ ಟೀಮ್, ಅವ್ರು ಬಂದು ಇವ್ನು ಎದುರಿಸೋದಂದ್ರೆ ನಮಗೆ ದಮ್ಮು ತಾಕತ್ತು ಬೇಡವಾ ಅಂತೇಳಿ ಮುಂದಿನ ಎಲೆಕ್ಷನಲ್ಲಿ 16,000 ಇದ್ದಂಥ ಲೀಡನ್ನು 2,000-3,000ಕ್ಕೆ ತರಿಸಿದ್ರು. ಮುಂದಿನ MP ಎಲೆಕ್ಷನಲ್ಲಿ ಕಾಂಗ್ರೆಸ್ಸು ಅಲ್ಲಿ JDSನ ಸೋಲಿಸ್ತು. ಅದೇ ಥರಕ್ಕೆ ಪರಮೇಶ್ವರ್ ಅವರ ದಬ್ಬಾಳಿಕೆಗೆ ಮುಂದಿನ ಚುನಾವಣೆಯಲ್ಲಿ ಪರಮೇಶ್ವರ್ ಅವರಿಗೆ ಇದೇ ಪಾಠ. ಜನ ಕಲಿಸ್ತಾರೆ, KRS ಪಕ್ಷ ಅಲ್ಲ, ಪ್ರಕೃತಿ. ನಾವಂತೂ ಭಾಳ ಸಣ್ಣ ಪಕ್ಷ, ನಮ್ದು ಇವತ್ತಿನ ಸಂದರ್ಭದಲ್ಲಿ ದೊಡ್ಡ ಶಕ್ತಿ ಥರ ಕಾಣಿಸ್ತಾ ಇದೆ. ಆದರೆ ಸಣ್ಣ ಪಕ್ಷ. ಜನ ನಮಗೆ ಹಣ ಹೆಂಡದ ರಾಜಕಾರಣ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡೂ ಬೆಳೆದವರಿಗೆ ನಿಕ್ಕರು ಕೊಟ್ಟು ಓಟ್ ಹಾಕ್ಸ್ಕೊಳ್ಳುವಂಥ ಸಂದರ್ಭದಲ್ಲಿ ಜನ ನಮಗೆ ಎಷ್ಟು ಓಟ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ನಾವಂತೂ ಯಾವುದೇ ಕಾರಣಕ್ಕೂ ಚುನಾವಣೆ ಅಕ್ರಮ ಮಾಡೋದಿಲ್ಲ, ಚುನಾವಣೆಯಲ್ಲಿ ಆಮಿಷ ಒಡ್ಡೋದಿಲ್ಲ. ಹಾಗಾಗಿ ಎಲೆಕ್ಷನ್ ಎಷ್ಟು ಓಟ್ ಹಾಕ್ತಾರೋ ಬಿಡ್ತಾರೋ. ಆದರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿರುವಂಥವ್ರಿಗೆ 10 ಉದಾಹರಣೆಯನ್ನು ಕೊಡಬಲ್ಲೆ ನಾನು. ರಾಜ್ಯದಲ್ಲಿ ಪ್ರಕೃತಿನೇ ಅವ್ರಿಗೆ ಪಾಠ ಕಲಿಸ್ತಾನೆ ಬರ್ತಾ ಇದೆ. ಕೊನೆಯದಾಗಿ ಒಂದೇ ಒಂದು ಸೆಂಟೆನ್ಸ್ ಹೇಳಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಏನು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಡ್ತೀನಿ. ಪೊಲೀಸರಾಗಲಿ ಅಧಿಕಾರಿಗಳಾಗಲಿ ನಮ್ಮ ಮೇಲೆ ಎಲ್ಲೇ ದಬ್ಬಾಳಿಕೆ ಮಾಡಿದ್ರು ಇಲ್ಲಿ ತನಕ ನಮ್ಮ ಪಕ್ಷ ಏನು ನಮಗೆ ಯಾವುದೇ ಹಿನ್ನಡೆ ಆಗಿಲ್ಲ. ಅವರು ಒಂದು ಹೆಜ್ಜೆ ಹಿಂದೆ ತಳ್ಳಿದ್ರೆ, ಯಾವುದೋ ಸುಳ್ಳು ಕಂಪ್ಲೇಂಟ್ ಹಾಕಿ ನನ್ನ ಮೇಲೇ 13 ಕೇಸಿದೆ. ನನಗೆ ನನ್ನ ಮಗಳು ಅಮೇರಿಕದಲ್ಲಿ ಓದ್ತಾ ಇದ್ದಾಳೆ, ಅವಳದಿಗೆ ಮುಗಿಯುತ್ತೆ ಇನ್ನೊಂದು ತಿಂಗಳಿಗೆ. ಅವಳದು ಕಾನ್ವೊಕೇಷನ್ಗೆ ಹೋಗಬೇಕು ಅಂದರೆ ಪಾಸ್ಪೋರ್ಟ್ ಇಲ್ಲ. ನಾನು 10 ವರ್ಷ ಅಮೇರಿಕದಲ್ಲಿದ್ದು ನನ್ನ ಪಾಸ್ಪೋರ್ಟು ಇವಾಗ ಅದಕ್ಕೆ ಇದಿಲ್ಲ, ಕ್ಲಿಯರೆನ್ಸ್ ಇಲ್ಲ, ಯಾಕಂದರೆ ಅಷ್ಟು ಕೇಸ್ಗಳಿದೆ ಅಂಥೇಳಿ. ಆದರೆ ಇಷ್ಟೆಲ್ಲ ಇದ್ದರೂ ನಾವು ಭಾಳ ಧೈರ್ಯವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮನ್ನು ನೀವು ಒಂದು ಹೆಜ್ಜೆ ಹಿಂದಕ್ಕೆ ತಳೆದ್ರೆ ನಾವು 2 ಹೆಜ್ಜೆ ಮುಂದಕ್ಕೆ ಬರ್ತೀವಿ ಸ್ವಾಮಿ. ನಾನು ಪ್ರಾಮಾಣಿಕ ಪೊಲೀಸರು ಎಷ್ಟೋ ಕಡೆಗಳಲ್ಲಿ ನಮಗೆ ಯಾರೋ ಈ ಭ್ರಷ್ಟರು, ಕೆಲವೊಬ್ರು ಅಧಮರು ಆ ಥರ ನಡ್ಕೊಂಡಿದ್ದಾರೆ. ಬಿಟ್ಟರೆ ಪೊಲೀಸರು ನಮಗೆ ಅವರ ಮನೆಯವರ ಕೈಯಿಂದ ದೇಣಿಗೆ ಕೊಡಿಸಿದ್ದಾರೆ, ಪೊಲೀಸರು ನಮಗೆ ಊಟ ಕೊಡಿಸಿದ್ದಾರೆ, ಪೊಲೀಸರು ನಮ್ಮನ್ನು ಗೌರವದಿಂದ ಕಂಡಿದ್ದಾರೆ. ಪ್ರಾಮಾಣಿಕ ಪೊಲೀಸರು. ಈ ತುಮಕೂರಿನಲ್ಲಿರುವಂಥ SP ಆದಿಯಾಗಿ ಇಲ್ಲೆಲ್ಲ ಸುಳ್ಳು ಕೇಸ್ ಹಾಕಿದಾರಲ್ಲ, ಇಂತಹ ಅಧಮ ಪೊಲೀಸರು ಮಾಡಿದ ಮಾತ್ರಕ್ಕೆ ಪೊಲೀಸರು ಎಲ್ಲರೂ ಕೆಟ್ಟವರಂತಲ್ಲ, ಅಲ್ಲೂ ಒಳ್ಳೆಯವರಿದ್ದಾರೆ. ನಲುಗ್ತಾ ಇದೆ. ಈ ಪೊಲೀಸ್ ಇಲಾಖೆಯನ್ನು ಅತ್ಯಂತ ಕಡುಭ್ರಷ್ಟ ಇಲಾಖೆ ಅಂತ ಮಾಡಿದಂಥ ಅಪಕೀರ್ತಿ ಈ ಪರಮೇಶ್ವರ್ ಅವ್ರಿಗಿದೆ. ಇದನ್ನು ಮುಂದಿನ ದಿನಗಳಲ್ಲಿ ಪ್ರಕೃತಿನೇ ನಮ್ಮ ಪರವಾಗಿ ನಿಂತು ಅವ್ರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ಪ್ರಕೃತಿ ಕೊಡುತ್ತೆ. ಆದರೆ ಅದಕ್ಕೆ ಪ್ರಕೃತಿಯ ಭಾಗವಾಗಿ ನಾವು ಏನೆಲ್ಲ ಹೋರಾಟ ಮಾಡಬೇಕು ಅದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ MLAಗಳಿಗೆ, ಮಿನಿಸ್ಟರ್ಗಳಿಗೆ ಅವರವರ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಕಪ್ಪು ಬಾವುಟ ಅವರ ಕಾರ್ಯಕ್ರಮಗಳಿಗೆ ಮಾಡ್ತೀವಿ. ಏನು ಗಳಿಗೆ ಸಿದ್ಧ, ಏನದು ಗಡಿಗೆ ಸಿದ್ಧ ಒಳಗೊಳಗೆ ಮೆದ್ದ. ಮೂಡ ಕಾರ್ಯಕ್ರಮದಲ್ಲಿ ಮೂಡ ಅವ್ಯವಹಾರದಲ್ಲಿ ಮೂಡಾಗಿ ಹೋಗಿ ನಾವು ಬಂದ್ ಮಾಡಿದ್ವಿ ಮೈಸೂರಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧವಾಗಿ. ಆವತ್ತೊಂದು 300-400 ಜನ ನಮ್ಮನ್ನು ಡಿಟೈನ್ ಮಾಡಿದ್ರು. ಯಾವ ಪಕ್ಷದವರು ನಾಟಕ ಮಾಡುವಂಥ BJP ಪಕ್ಷದವ್ರ ತರಕಲ್ಲ, KRS ಪಕ್ಷದವ್ರು. ಆವತ್ತು ಹೋಗಿ ನಾವು ಗಳಿಗೆ ಸಿದ್ಧ ಒಳಗೊಳಗೆ ಮೆದ್ದ ಅಂಥೇಳಿ ಜನಕ್ಕೆ ತೋರಿಸಿ ಬಂದಿದ್ವಿ. ಹಾಗಾಗಿ ಇಂಥ ಎಲ್ಲ ಹೋರಾಟಗಳನ್ನ ಮಾಡಿ ನಾವು ಜನರ ಮುಂದೆ ತೋರಿಸ್ತಾ ಇರ್ತೀವಿ. ಕೊನೆಯದಾಗಿ ಮಾಧ್ಯಮದವರಲ್ಲೊಂದು ಮನವಿ, ದಯವಿಟ್ಟು KRS ಪಕ್ಷದವರ ವಿಚಾರವನ್ನು ನೀವು ಅಲ್ಲಿ ಏನಿದೆಯೋ ಅದನ್ನು, ಅಲ್ಲಿ ಏನು ನಡೆದಿದೆ ಅನ್ನೋದನ್ನು ದಯವಿಟ್ಟು ವರದಿ ಮಾಡಿ. ನಮ್ಮ ಪತ್ರಿಕಾಗೋಷ್ಠಿಗಳನ್ನು ಅಷ್ಟೇ ನೀವು ವರದಿ ಮಾಡಿ. ನಿನ್ನೆ ತಾನೇ ಪತ್ರಕರ್ತರ ಬಹಳ ದೊಡ್ಡ ಸಭೆ ಬೀದರಲ್ಲಿ ನಡೆದಿದೆ. ಪತ್ರಕರ್ತರು ಇವತ್ತೂ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯಲ್ಲಿದ್ದಾರೆ. ಆದರೆ ಸತ್ಯದ ಹಾದಿಯನ್ನು ನೀವೂ ಸಹ ಬಿಡದೆ
ನಮ್ಮದೇನು ವಿಚಾರ ಇದೆ ಅದನ್ನು ಹೇಳಿ. ಯಾರೋ ಬಲಾಢ್ಯರು ಬಲಿಷ್ಠರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಸತ್ಯ, ನ್ಯಾಯ, ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವದಲ್ಲಿ ಇವು ನಿಲ್ಲಬೇಕು, ನಿಲ್ಲುತ್ತೆ. ಆ ವಿಚಾರದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು.